ಸೆಂಟ್ರಲ್ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಾತಿಥ್ಯ ಬಗ್ಗೆ ತನಿಖೆಗೆ ಇಳಿದಿದೆ ಹೈ ಪವರ್ ಕಮಿಟಿ. ಈಗ ಜೈಲಿಗೆ ಎಡಿಜಿಪಿ ಹಿತೇಂದ್ರ ನೇತೃತ್ವದ ತಂಡ ಭೇಟಿ ಕೊಟ್ಟಿರುವುದು. ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಾತಿಥ್ಯ ಬಗ್ಗೆ ಹೈ ಪವರ್ ಕಮಿಟಿ ತನಿಖೆಗೆ ಇಳಿದಿದೆ. ಈಗ ಜೈಲಿಗೆ ಎಡಿಜಿಪಿ ಹಿತೇಂದ್ರ ನೇತೃತ್ವದ ತಂಡ ಭೇಟಿ ಕೊಟ್ಟಿರೋದು. ಐಜಿ ಸಂದೀಪ್ ಪಾಟೀಲ್, ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಎಸ್ಪಿ ರಿಶಾಂತ್ ಅವರಿಂದಲೂ ಕೂಡ ಜೈಲಿನಲ್ಲಿ ಪರಿಶೀಲನೆ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟಿರುವ ಬಗ್ಗೆ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಈಗ ಲೋಪ ಕಂಡು ಬಂದಲ್ಲಿ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಫಿಕ್ಸ್. ಲೋಪ ಕಂಡು ಬರೋದೇನು, ಆಲ್ರೆಡಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗಡೆ ಬಂದಿದ್ದಾವೆ. ಯಾವ ರೀತಿಯಾಗಿ ಅಲ್ಲಿನ ಕೈದಿಗಳು ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಆರಾಮಾಗಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಈಗ ಅದೇನು ಜೈಲೋ ಅಥವಾ ರೆಸಾರ್ಟೋ ಒಂದು ಗೊತ್ತಾಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ವ್ಯವಸ್ಥೆ ಇದೆ ಜೈಲಿನ ಒಳಗಡೆ. ಸೊ ಇನ್ನೇನಾಗಬೇಕಾಗಿದೆ, ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಅವ್ರ ಪಾಡಿಗೆ ಅವರು. ಸೊ ಈಗ ತನಿಖೆಗಿಳಿದಿದ್ದಾರೆ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ಯಾರು? ಜೈಲಿನ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಇದೆಲ್ಲ ಆಗೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಲ್ಲಿನ ಸಿಬ್ಬಂದಿಗಳು ಇದ್ದೇ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಆ ಕೈದಿಗಳ ಜೊತೆಗೆ ಅವರು ಮಜಾ ಮಾಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ದರ್ಶನ್ ಅವರ ಒಂದು ವಿಡಿಯೋ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ. ಅದಾದ ನಂತರ ಈ ದೊಡ್ಡ ದೊಡ್ಡ ಕೈದಿಗಳೇನಿದಾರಲ್ಲ ಅವರು ಎಲ್ಲ ಫೋನಲ್ಲಿ ಮಾತಾಡೋದು, ಫೋನ್ ಯೂಸ್ ಮಾಡೋದು ಎಲ್ಲವೂ ಕೂಡ ಹೊರಗಡೆ ಬಂದಾಗಿದೆ ಈಗ. ಹಾಗಾಗಿನೇ ತನಿಖೆ ಮಾಡೋದಕ್ಕೆ ಹೈ ಪವರ್ ಕಮಿಟಿ ತೆರಳಿದೆ ಜೈಲಿಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಯಾವ ರೀತಿಯಾದಂಥ ತನಿಖೆ ಈಗ ನಡೆಯುತ್ತೆ? ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಾಕ್ಷ್ಯಾಧಾರ ಎಲ್ಲವೂ ಕೂಡ ಸಿಕ್ಕಾಗಿದೆ. ಹೌದು ನಮ್ಮ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಿದ ಪ್ರಕರಣ ಸಾಕಷ್ಟು ಸದ್ದು ಮಾಡಿರುವಂತದ್ದು. ಅವ್ರಿಗೆ ಕೈದಿಗಳ ಕೈನಲ್ಲಿ ಮೊಬೈಲು ಜೊತೆಗೆ ನಿಷೇಧಿತ ವಸ್ತುಗಳೆಲ್ಲ ಕೂಡ ವಿಡಿಯೋ ಮೂಲಕ, ಫೋಟೋ ಮೂಲಕ ಮಾಧ್ಯಮಗಳಲ್ಲಿ ವರದಿಯಾದ ಬಳಿಕ ಈಗಾಗಲೇ ಗೃಹ ಸಚಿವರು ಕೂಡ ಒಂದು ಸಭೆಯನ್ನ ನಡೆಸಿ ಕಮಿಟಿಯನ್ನ ಮಾಡಿದ್ರು. ಎಡಿಜಿಪಿ ಹಿತೇಂದ್ರ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಡಿಜಿಪಿ ಹಿತೇಂದ್ರ ಅವರು ಮತ್ತೆ ಡಿಐಜಿ ರಿಶಾಂತ್ ಮತ್ತೆ ಡಿಐಜಿ ಸಂದೀಪ್ ಪಾಟೀಲ್ ಜೊತೆಗೆ ಡಿಐಜಿ ಆನಂದ್ ರೆಡ್ಡಿ ಇವರೆಲ್ಲರೂ ಕೂಡ ಈ ಒಂದು ನೇತೃತ್ವದ ತಂಡ ಏನಿದೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಕೆಲವೊಂದು ಬ್ಯಾರಕ್ಕು ಜೊತೆಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗಿತ್ತು. ಈ ಒಂದು ಸಂಬಂಧಪಟ್ಟಂಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಉಮೇಶ್ ರೆಡ್ಡಿ ಆಗಿರ್ಬೋದು, ಮತ್ತೆ ತರುಣ್ ಸುಧೀರ್, ಮತ್ತೆ ಜೊತೆಗೆ ಟೆರರಿಸ್ಟ್ಗಳು ಯಾವ್ಯಾವ ಬ್ಯಾರಕ್ ನಲ್ಲಿ ಇದ್ದಾರೆ, ಮತ್ತೆ ಇವರ ಕೈಗೆ ಯಾವ ರೀತಿಯಾಗಿ ಮೊಬೈಲ್ಗಳು ಹೋಯ್ತು, ಇದು ಹಳೆ ವಿಡಿಯೋವಾ ಮತ್ತೆ ಹೊಸದ ಅನ್ನುವಂಥದ್ದು ಕೂಡ ಎಲ್ಲವೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆ ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ಇಲ್ಲಿ ಒಳಗಡೆ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆಯನ್ನ ಮಾಡಿಕೊಂಡು ಈಗ ಪ್ರಾಥಮಿಕವಾಗಿ ವರದಿಯನ್ನ ಮಾಹಿತಿಯನ್ನ ತೆಗೆದುಕೊಂಡು ಈಗ ಬಂದಿರುವಂತದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ ತನಿಖೆ ಚುರುಕುಗೊಳ್ಳುತ್ತದೆ. ಜೊತೆಗೆ ಇನ್ನಷ್ಟು ಸಾಕಷ್ಟು ಜನರ ಅಂತಂದ್ರೆ ಅಲ್ಲಿ ಜೈಲಿನ ಅಧಿಕಾರಿಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳ ತಲೆದಂಡ ಆಗುವ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ 3 ಜನ ಅಧಿಕಾರಿಗಳ ಅವರಿಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನರು ಈ ಒಂದು ಕೈದಿಗಳಿಗೆ ರಾಜಾತಿಥ್ಯ ನೀಡಿರುವಂತದ್ದು. ಜೊತೆಗೆ ಅವರಿಗೆ ಮೊಬೈಲು ಮತ್ತೆ ಅವರಿಗೆ ಬೇಕಾದಂತಹ ನಿಷೇಧಿತ ವಸ್ತುಗಳನ್ನ ಜೈಲಿನೊಳಗಡೆ ಕಲ್ಪಿಸಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ಇನ್ನು ಸಾಕಷ್ಟು ಜನ ಜೈಲಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ತಲೆದಂಡ ಆಗುವ ಸಾಧ್ಯತೆಗಳು ಮುಂದಿನ ದಿನದಲ್ಲಿ ಇರುವಂತದ್ದು. ರಾಮ್ ಬೆಳಗ್ಗೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.